ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಮದುವೆ, ನಾಮಕರಣ, ಗೃಹ ಪ್ರವೇಶ ಈ ಥರ ಎಲ್ಲ ಸಮಾರಂಭಗಳಿಗೆ ಈಸಿಯಾಗಿ ಕೇವಲ 2 ನಿಮಿಷದಲ್ಲಿ ಹಾಕೋಬಹುದಾದಂತಹ ಡೋನಟ್ ಹೇರ್ ಬನ್ನನ್ನು ತೋರಿಸ್ತಾ ಇದ್ದೀನಿ. ಇದನ್ನು 2 ನಿಮಿಷದಲ್ಲಿ ನೀವೇ ಸ್ವಂತ ಹಾಕ್ಕೊಂಡ್ರೆ ಯಾರ ಸಹಾಯ ಇಲ್ಲ ಅಂದರೆ ಯಾರೂ ನಂಬೋದೇ ಇಲ್ಲ, ಅಷ್ಟು ಸುಲಭವಾಗಿ ನೀವು ಹಾಕ್ಕೊಬಹುದು. ಅದಕ್ಕೂ ಮುಂಚೆ ಈ ವಿಡಿಯೋಗೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಫ್ರೆಂಡ್ಸ್, ಈ ಹೇರ್ ಸ್ಟೈಲ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ಕೂದಲನ್ನು ಚೆನ್ನಾಗಿ ಕೂಮ್ ಮಾಡಿಕೊಡಿ. ಯಾವುದೇ ರೀತಿ ಒಂದು ಸ್ವಲ್ಪನೂ ಸಿಕ್ಕು ಇರಬಾರ್ದು. ಆ ರೀತಿಯಾಗಿ ನನ್ನ ಹಳೆ ವಿಡಿಯೋದಲ್ಲಿ ನಾನು ಏರ್ ಪಫನ್ನು ಯೂಸ್ ಮಾಡಿ ತೋರಿಸಿದ್ದೆ. ತುಂಬ ಜನ ಕೇಳಿದರು ಹೇರ್ ಪಫ್ ಎಲ್ಲ ಇಲ್ಲದೇ ತೋರಿಸಿ ಅಂತ. ಇವತ್ತು ಹೇರ್ ಪಫ್ ಯೂಸ್ ಮಾಡ್ದೇ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಟೆಂಪಲಲ್ಲಿ ಸ್ವಲ್ಪ ಕೂದಲನ್ನು ತಗೊಂಡು ಬ್ಯಾಕ್ ಕೂಮ್ ಮಾಡ್ಕೋಬೇಕು. ನೀವು ಸ್ವಲ್ಪ ಮುಂದೆ ಕೂದಲು ತಗೊಂಡು ಈ ಥರ ಮಾಡೋದನ್ನು ಬ್ಯಾಕ್ ಕೂಂಬಿಂಗ್ ಅಂತ ಕರೀತಾರೆ. ಸೊ ನೀವು ಸೈಡಲ್ಲಿ ಮತ್ತು ಹಣೆ ಹತ್ರ ಮುಂದೆ ಎಲ್ಲ ಕಡೆ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಫೋಟೋ ಹಾಕಿದ್ದೀನಲ್ಲ ಆ ರೀತಿಯಾಗಿ ಕಾಣಿಸುತ್ತೆ. ತುಂಬ ಫ್ಲ್ಯಾಟ್ ಆಗಿದ್ದರೆ ಲುಕ್ಕೇ ಬರೋದಿಲ್ಲ ಈ ಹೇರ್ ಸ್ಟೈಲ್ಗೆ. ಈ ಹೇರ್ ಸ್ಟೈಲ್ಗೆ ಲುಕ್ ಬರೋದೇ ಮುಂದ್ಗಡೆ ಇರುವಂತಹ ಆ ಒಂದು ಮೆಸ್ಸಿ ಪಫಿಂದ. ನೋಡಿ, ಯಾವುದೇ ರೀತಿ ಆಕ್ಸೆಸರಿ ಇಲ್ಲದೆ ಬರೀ ನೀವು ಕೂದಲು ಸಹಾಯದಿಂದನೇ ಬರೀ ಬಾಚಣಿಗೆ ಸಹಾಯದಿಂದ ಮಾಡ್ಕೊಳ್ಳೋವಂಥದ್ದಿದು. ಈ ಥರ ಪಫ್ ಮಾಡ್ಕೊಂಡ್ಮೇಲೆ ತುಂಬ ನೀಟಾಗಿ ಅದನ್ನು ಬಾಚೋದಕ್ಕೆ ಹೋಗಬೇಡಿ. ಈ ಥರ ನಿಧಾನವಾಗಿ ಮೇಲೇ ಕೂದಲನ್ನು ಸೈಡಿಂದ ತೊಗೊಳ್ಳಿ. ಎಲ್ಲಿಂದ ತೊಗೋಬೇಕಂದ್ರೆ ಆಲ್ಮೋಸ್ಟ್ ನಿಮ್ಮ ಇಯರ್ ಲೋಬ್ ಅಲ್ಲಿಂದ ತೊಗೋಬೇಕು. ಲುಕ್ಕು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ತೊಗೊಂಡು ನೀಟಾಗಿ ಮುಂದಕ್ಕೆ ಒಂದು ಸ್ವಲ್ಪ ಪುಷ್ ಮಾಡಿ, ಆಯಿತಾ? ಪುಷ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಮೆಸ್ಸಿಯಾಗಿ ತುಂಬ ಸುಂದರವಾಗಿ ಬಂತಲ್ವ. ಹೇರ್ ಪಿನ್ನನ್ನು ತೊಗೊಂಡು ಕ್ರಾಸ್ ಆಗಿ ಈ ಕಡೆಯಿಂದ ಒಂದು ಮತ್ತು ಈ ಕಡೆಯಿಂದ ಒಂದು ಈ ಥರ ಹಾಕಿ, ಈ ಥರ ಹಾಕ್ಕೊಂಡ್ರೆ ಒಂದಿನ ಆದರೂ ಸಹ ನಿಮ್ಮದು ಪಫ್ ಬಿಚ್ಕೊಳ್ಳೋದಿಲ್ಲ. ಈ ಥರ ಹಾಕಿದ್ರೆ ಬೇಕಿದ್ದರೆ ನೀವು 4 ಹೇರ್ ಪಿನ್ ಆದರೂ ಹಾಕೋಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಮಿಕ್ಕಿದ ಕೂದಲಿದೆ ಅಲ್ವಾ ಕೆಳಗಡೆ, ಅದನ್ನೆಲ್ಲ ನೀಟಾಗಿ ಒಮ್ಮೆ ಕೂಮ್ ಮಾಡಿಕೊಂಡು ನೀಟಾಗಿ ಕೂಮ್ ಮಾಡ್ಕೊಳ್ಳಿ. ಆದಷ್ಟು ನೀವು ಬ್ಲ್ಯಾಕ್ ಕಲರ್ ರಬ್ಬರ್ ಬ್ಯಾಂಡನ್ನೇ ತೊಗೊಳ್ಳಿ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಬ್ಲ್ಯಾಕ್ ಕಲರ್ ಕೂದಲಿಗೆ. ಬ್ಲ್ಯಾಕ್ ಕಲರ್ ರಬ್ಬರ್ ಬ್ಯಾಂಡ್ ತೊಗೊಂಡು ಸ್ವಲ್ಪ ನನ್ನ ಹಳೆ ವಿಡಿಯೋದಲ್ಲಿ ಹೈ ಬನ್ ತೋರಿಸಿದ್ದೆ, ಇದು ಬಂದು ಸ್ವಲ್ಪ ಲೋ ಬನ್ನು. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಸ್ವಲ್ಪ ಕೆಳಗಡೆಗೆ ನೋಡ್ತಿದ್ದೀರಲ್ಲ, ಈ ಒಂದು ಹೈಟಿಗೆ ಹಾಕ್ಕೊಂಡ್ರೆ ಸಾಕು. ಒಂದು ಬನ್ನನ್ನು ಹಾಕ್ಕೊಳ್ಳಿ, ಅಂದರೆ ಇದು ಹೇರ್ ಜಡೆ ಹಾಕ್ಕೊಳ್ಳಿ. ಆಮೇಲೆ ನಿಮಗೆ ಈ ಥರ ಡೋನಟ್ ಏರ್ ಬನ್ ಅಂತ 20 ತಪ್ಪಿದ್ರೆ 30 ರೂಪಾಯಿಗೆ ಎಲ್ಲ ಫ್ಯಾನ್ಸಿ ಶೋರೂಮಲ್ಲೂ ಸಿಗುತ್ತೆ. ಇದನ್ನು ತೊಗೊಂಬಂದು ಆ ಡೋನಟನ್ನು ನೀವು ಹಾಕ್ಕೊಂಡಿರೋ ಜುಟ್ಟಿರುತ್ತಲ್ಲ ಮಧ್ಯಕ್ಕೆ ಈ ಥರ ಸೇರಿಸ್ಕೊಳ್ಳಿ. ನೋಡ್ತಿದ್ದೀರಲ್ಲ ಹೀಗೆ. ಇದು ಲೋ ಬನ್ ತೋರಿಸ್ತಿರೋದ್ರಿಂದ ನಾನಿವತ್ತು ಇದು ಬನ್ನು ಬಿದೋಗ್ಬಿಡುತ್ತೆ, ಡೋನಟ್ ಬನ್ನು. ಸೊ ಅದಕ್ಕೆ ಏರ್ ಪಿನ್ ಸಹಾಯದಿಂದ ನೀವು ಏರ್ ಬನ್ನಾಗೆ ಈ ಥರ ಹಾಕ್ಕೊಳ್ಳಿ. ಕೂದಲಿಗೆ ಸೇರಿಸಿ ಒಂದು ಏರ್ ಪಿನ್ಗಳನ್ನು ಮೇಲೆ ಮತ್ತು ಕೆಳಗೆ ಹಾಕಿ, ಇದರಿಂದಾಗಿ ಬನ್ನು ತುಂಬ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ. ಒಂದು ದಿನ ಎಲ್ಲ ಆದರೂ ಯಾವುದೇ ಮದುವೆ ಫಂಕ್ಷನ್ಗೆ ಎಷ್ಟೇ ಓಡಾಡಿದ್ರೂ ಅದು ನಿಮಗೆ ಬಿಚ್ಕೊಂಡು ಬರಲ್ಲ, ಆಯ್ತಲ್ವಾ? ಸೊ ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡ ನಂತರ ನೀವು ಆ ಒಂದು ಹಾಕ್ಕೊಂಡಿರೋ ಪೋನಿ ಏನಿದೆ ಅದನ್ನು ಈ ಥರ 2 ಭಾಗವಾಗಿ ಮಾಡಿಕೊಂಡು ಒಂದನ್ನು ಮೇಲಕ್ಕೆ ಈ ಥರ ತಗೊಳ್ಳಿ, ಕೆಳಗಡೆ ಒಂದನ್ನು ಹಾಕ್ಕೊಳ್ಳಿ. ಸ್ವಲ್ಪ ನಿಮ್ಮ ಕತ್ತನ್ನು ಬೆಂಡ್ ಮಾಡಿ ಈ ಥರ ಡೋನಟ್ ಮೇಲೆ ಸುತ್ತಲೂ ಕೂಡ ಸಮಭಾಗದಲ್ಲಿ ಸುತ್ತಲೂ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಬ್ರೌನ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ರಬ್ಬರ್ ಬ್ಯಾಂಡನ್ನು ತೊಗೊಂಡು ಅದ್ರ ಮೇಲ್ಗಡೆ ನೋಡಿದ್ರಲ್ಲ ಈ ಥರ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿರುವ ಒಂದು ಡೋನಟ್ ಬಂತಲ್ವಾ, ತುಂಬಾ ಸುಂದರವಾಗಿದೆ. ಈಗ ಮಿಕ್ಕಿದ್ದು ಪುಡಿ ಕೂದಲಿರುತ್ತಲ್ವ, ಅದನ್ನು ಏನು ಮಾಡಬಹುದು ನೀವು ಅಂದರೆ ತುಂಬಾ ಉದ್ದ ಕೂದಲಾದರೆ ಜಡೆ ಹಾಕ್ಕೊಳ್ಳಿ. ನಂದು ತುಂಬನೇ ಏನು ಉದ್ದ ಇಲ್ಲ ಅಲ್ವಾ, ನಾನು ಸುತ್ತಲೂ ಕೂಡ ಈ ಥರ ಟ್ವಿಸ್ಟ್ ಮಾಡಿ ಅದನ್ನು ಈ ಥರ ಸುತ್ತಿ ಒಂದು ಹೇರ್ ಪಿನ್ ಹಾಕೋತೀವಿ. ನೀವು ರಬ್ಬರ್ ಬ್ಯಾಂಡ್ ಹಾಕಿರ್ತೀರಲ್ವ ಅದನ್ನು ಇದು ಮುಚ್ಚುತ್ತೆ. ಸೊ 2 ಬೆನಿಫಿಟ್ ಇದೆ ನೋಡಿ. ಮತ್ತು ಲೆಫ್ಟ್ ಸೈಡಲ್ಲಿ ಉಳಿದಿರೋ ಕೂದಲನ್ನು ಈ ಥರ ಕ್ರಾಸಾಗಿ ಟ್ವಿಸ್ಟ್ ಮಾಡಿ ಒಂದು ಏರ್ ಪಿನ್ ಸುತ್ತಲೂ ಕೂಡ ಹಾಕ್ಕೊಂಡು ಬನ್ನಿ. ಇದರಿಂದಾಗಿ ಚೆನ್ನಾಗಿ ಪುಡಿ ಕೂದಲೆಲ್ಲ ಇದ್ದರೆ ನೀವು ಹೇರ್ ಕಟ್ ಮಾಡಿಸ್ಕೊಂಡು ಎಲ್ಲವೂ ಸರಿಯಾಗಿ ಕೂತ್ಕೊಳ್ಳುತ್ತೆ. ಫ್ರೆಂಡ್ಸ್, ಈ ಮೊಗ್ಗಿನ ಜಡೆಯಲ್ಲಿ ಒಂದು ವಿಶೇಷತೆ ಇದೆ, ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ. ಅದು ಒರಿಜಿನಲ್ ಹೂವು ಒರಿಜಿನಲ್ ಅಲ್ವಾ, ಯಾರು ಮಾಡಿರ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ. ಮೊಗ್ಗಿನ ಜಡೆ ಅಥವಾ ಮೊಗ್ಗಿನ ದಂಡು ಬರುತ್ತಲ್ಲ ಅದನ್ನು ತೊಗೊಂಡು ಈ ಥರ ಸುತ್ತಲೂ ಹಾಕಿ ನೀವು
ಈ ಥರ ಏರ್ ಪಿನ್ ಹಾಕ್ಕೊಳ್ಳಿ. ನಿಮ್ಮ ಪುಡಿ ಕೂದಲೆಲ್ಲ ಬಿಟ್ಕೊಂಡ್ರೆ ಮೊಗ್ಗಿನ ಜಡೆಯಲ್ಲಿ ಕವರ್ ಆಗುತ್ತೆ. ಸೊ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಪೆಂಡೆಂಟು ಅಥವಾ ಇಯರಿಂಗನ್ನು ತೊಗೊಂಡು ಆ ಡೋನಟ್ ಮಧ್ಯದಲ್ಲಿ ಈ ಥರ ಹಾಕ್ಕೊಳ್ಳಿ. ತುಂಬ ಒಳ್ಳೆ ಲುಕ್ ಬರುತ್ತೆ. ನೋಡಿದ್ರಲ್ಲ, ನಂದು ಫೈನಲ್ ಹೇರ್ ಸ್ಟೈಲ್ ರೆಡಿ ಆಯಿತು. ನಾನು ವೀಡಿಯೋ ಇಲ್ಲ ಅಂದರೆ ನಾನು ಇನ್ನೂ 2 ನಿಮಿಷದಲ್ಲೇ ಬೇಗ ಮಾಡ್ಕೊಳ್ತಾ ಇದ್ದೆ. ಬಟ್ ವೀಡಿಯೋಗೆ ಕಂಪ್ಲೀಟ್ ಡೀಟೇಲಾಗಿ ತೋರಿಸಿದ್ದಕ್ಕೆ ಸ್ವಲ್ಪ ಸಮಯ ತೊಗೊಳ್ತು ಅಷ್ಟೇ. ಸೊ ಫ್ರೆಂಡ್ಸ್, ಇವಾಗ ನಾನು ಸೀರೆನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಆಲ್ಮೋಸ್ಟ್ ನಾನು ಯಾವುದಾದ್ರು ಮದುವೆಗೆ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಿ ಆಯಿತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಯ್ತಂದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.